ಗೊತ್ತಿದೆ. ಒಂದೇ ನಿಮಿಷ ನೀವು ನಿಂತವ್ರು ಯಾರು ಹೇಳಿಲ್ಲ. ಸುಮ್ಮನೆ ಬಿಡಿ. ಯಾರು ಹೇಳಿದ್ದಾರೆ? ಒಂದ್ ನಿಮಿಷ ನೀವು ಮುಖ್ಯಮಂತ್ರಿಗಳ ಅಲ್ಲ ಅಂತ ಅಂದ ಮೇಲೆ ನೀವು ಬೇಸರ ಪಟ್ಕೊಂಡು 2-3 ಸತಿ. ಒಂದೇ ನಿಮಿಷ ರೇವಣ್ಣ, ನಾನು ಮುಗಿಸ್ಬಿಡ್ತೇನೆ. ಅಲ್ಲ, ನೀವು ಬೇಸರ ಪಟ್ಕೊಂಡು ಏನ್ ಹೇಳಿದ್ರಿ? ನನ್ಗೆ ಸಾಕಾಗಿ ಹೋಗಿದೆ ಅನ್ನುವಂತ ಮಾತನ್ನು ಕೂಡ ತಾವು ಹೇಳಿದ್ರಿ. ಬಸವರಾಜರೇ, ಇಷ್ಟೆಲ್ಲ ನಡೆದ ಮೇಲೆ ಎಲ್ಲಕ್ಕಿಂತ ಬಹುತೇಕವಾಗಿ ಈ ಸದನದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗಿದೆ ಅಂತ ಭಾವಿಸ್ತೇನೆ. ಹೆಚ್ಚಿನ ಈ ಸಮ್ಮಿಶ್ರ ಸರ್ಕಾರದ ಒಳ್ಳೆ ಅಥವಾ ಕೆಟ್ಟ ಅನುಭವ ನಿಮಗಿದೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಯಾರು ಇಲ್ಲ. ನೀವೊಂದು ಮಾತನ್ನು ಹೇಳಿದ್ರಿ, ನಾನು ವಿಷಕಂಠನಾಗಿ ವಿಷವನ್ನು ನುಂಗ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಅದು ನಾನು ಬಹಳ ನೋವಿನಿಂದ ಮತ್ತು ಅದರಲ್ಲಿರುವ ಸತ್ಯಾಸತ್ಯವನ್ನ ಗಂಭೀರವಾಗಿ ನಾನು ತಗೊಂಡಿದ್ದೇನೆ. ಈ ತರ ಇರಬೇಕು. ಆದ್ರಿಂದ ಎಷ್ಟು ಅನುಕಂಪ ನೋಡಿ. ಅಲ್ಲ ನೀವು ಅಲ್ಲ, ಒಂದು ನಿಮಿಷ, ನಿಮ್ಮ ಅನುಕಂಪ ಮೆಚ್ಚಿದೆ. ಅಲ್ಲಿಂದ ಇದೆ ನಿಮಗೆ, ನಿಮ್ಮ ಬೆನ್ನ ಹಿಂದೆ ಅಭದ್ರತೆ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ನಮ್ಮ ನಾಯಕರು ಹೇಳಿರೋದು. ಬಸವರಾಜ್, ಎಲ್ಲವೂ ಸರಿ ಇದೆಯೇನು ಸ್ವಾಮಿ? ಬಸವರಾಜ್, ವೆಲ್ ರಿಸೀವ್. ಎಲ್ಲ ಸರಿ ಇದೆಯಾ? ತಲೆ ಯಾರ್ದು ಹೊಡೆಯೋದಲ್ವಾ? ರಿಸಾರ್ಟ್ ನಲ್ಲಿ ತಲೆ ಅದಕ್ಕೆ ಸ್ವಾಮಿ ಶಾಸಕರನ್ನ ಕೊಂಡ್ಕೊಳಕ್ ಹೋಗಿದ್ದು. ಕೇಸ್ ಆಗಿಲ್ವಾ? ಬಸವರಾಜ ಬೊಮ್ಮಾಯಿ ಪಟ್ಟಿ ಬರಲಿಲ್ವಾ? ನಿಮ್ಮ ಸರಿ ಯಾಕೆ ಮಾತಾಡ್ತೀರಾ? ತಲೆ ಎಲ್ಲ ಸರಿ ಇದೆಯಾ? ಆಪರೇಷನ್ ಬಸವರಾಜ್, ಐ ಥಿಂಕ್ ಯು ಕ್ರಾಸ್ ಯುವರ್. ಪ್ಲೀಸ್ ರೇವಣ್ಣ ಅವರು, ರಾಜೇಗೌಡ್ರೆ, ರೇವಣ್ಣ ಅವ್ರು ಮಾತಾಡ್ಲಿ. 1 ನಿಮಿಷ ಹೆಚ್ಚಾದ್ರೂ ಕೂಡ ಆಮೇಲೆ ಗಳಿಗೆ ಸರಿಯಾಗಿರೋದಿಲ್ಲ. ದಯಮಾಡಿ ರಾಜೇಗೌಡ್ರೆ. ದಿನೇಶ್ ಗುಂಡೂರಾವ್ ಇಲ್ಲ, ಇಲ್ಲಿ ನೋಟಿಸ್ ಕೊಟ್ಟು ಕ್ಷಮಾಪಣೆ ಕೇಳಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಕ್ಕಾಗಿ. ಇದಕ್ಕಿಂತ ಸಾಕ್ಷಿ ಏನ್ ಬೇಕು? ಕೆಪಿಸಿಸಿ ಕ್ಷಮಾಪಣೆ ಕೇಳಿದ್ದಾರೆ. ಸ್ಟಾರ್ಟೆಡ್ ಅಡ್ರೆಸಿಂಗ್ ದಿ ಹೌಸ್ ಡೈರೆಕ್ಟ್ಲಿ. ಇಸ್ ಇಟ್ ಫೇರ್? ಸರ್, ನಿಮ್ಮ ಮುಖಾಂತರ ಹೇಳ್ತೇನೆ ಅವ್ರಿಗೆ. ಅಧ್ಯಕ್ಷರು ಮುಖ್ಯಮಂತ್ರಿ ಅಭದ್ರತೆ ಅಲ್ಲಿಂದ ಇದೆ ಅಂತ ಹೇಳ್ತಾ ಇರೋದು. ಈಗ ನಾಟ್ ಕರೆಕ್ಟ್. ಅಧ್ಯಕ್ಷ ಇತ್ತು. ಈಗ A.T. ರಾಮಸ್ವಾಮಿ ಅವರು ಲಕ್ಷ್ಮಣ ರೇಖೆ ಗೆರೆ ಹಾಕ್ಲಿಲ್ವಾ? ಒಂದು ನಿಮಿಷ ಲೇಟ್ ಆದ್ರೂ ಅವ್ರು ಮಾತಾಡಕ್ಕಾಗೋದಿಲ್ಲ. ಗಳಿಗೆ ಕೆಟ್ಟೋಗುತ್ತೆ. ಆಮೇಲೆ ನೀವು ರೇವಣ್ಣ ಅವ್ರೆ, ನೀವು ಮಾತಾಡಿ. ಅಧ್ಯಕ್ಷ, ನೀವು ಕೂತ್ಕೋ ಗೆಳೆಯ, ಆಮೇಲೆ ಮಾತಾಡೋಣ. ಸೋಮಶೇಖರ್, ರೇವಣ್ಣ ಅವ್ರು ಮಾತಾಡಿ. ಮಾನ್ಯ ಲೋಕೋಪಯೋಗಿ ಮಂತ್ರಿಗಳು ಮಾತನಾಡ್ತಾರೆ, ದಯಮಾಡಿ ಸಹಕರಿಸಿ. ಮಾಡಬೇಡ್ರಿ ಅಂತ ಹೇಳಿ. ಹಂಗಾರೆ ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ? ಯಾವ ಡ್ರೆಸ್ ಬಹಳ ಚೆನ್ನಾಗಿದೆ ಇವತ್ತು. ಸಭಾಧ್ಯಕ್ಷರಿದ್ದಾರೆ, ಸದಸ್ಯ. ನಿಮ್ಮ ಮನೆ ಆಳಲ್ಲ, ನಿಮ್ಮ ಮನೆ ಆಳಿಗೆ ಹೇಳಿ ಆ ಮಾತನ್ನ. ಕುದ್ಗಳಪ್ಪ, ನಿಮ್ಮ ಮನೆ ಆಳಿಗೆ ಹೇಳಿ. ಸಭಾಧ್ಯಕ್ಷರಿದ್ದಾರೆ. ನಾವು ನಿನ್ನೆಯಿಂದ ಕೇಳಿದೆ, ನೀವು ನಿಮ್ಮ ಅನುಮತಿ ಇಲ್ಲದೆ ನಾನು ಎದ್ದು ನಿಲ್ಲಿಲ್ಲ, ಮಾತಾಡ್ಲಿಲ್ಲ. ಈಗ ನಿಮ್ಮ ಅನುಮತಿ ಹೇಳಿದ್ದೆ, ನೀನು ಕೇಳಿಸ್ಕೊಳ್ಳಿಲ್ಲ. ಈ ಡ್ರೆಸ್ ಎಷ್ಟು ಚೆನ್ನಾಗಿ, ಎಲ್ಲವೂ ಚೆನ್ನಾಗಿದ್ರೆ ಅವೆಲ್ಲ ಬರ್ತಾನೆ ಇರ್ಲಿಲ್ಲ. ಏನು ಈಗೇನಂದ್ರೆ, ಈಗ ಬಾಂಡೇಜ್ ನಾವೇನಾರು ಒಂದು 3 ತಿಂಗಳು ಸುಮ್ಮನೆ ಇದ್ದಿದ್ರೆ ಕಾಲಲ್ಲಿದ್ದವು ಕೈ ತಗೊಂಡು ಹೊಡೆದಾಡೋ ಸ್ಥಿತಿ ಬರ್ತಿತ್ತು. 100% ಬರ್ತಿತ್ತು. ನೀವ್ ಯಾಕೆ ಆತರ ಪಟ್ರಿ? ಆಯ್ತಾಯ್ತು ರೇವಣ್ಣ ಅಧ್ಯಕ್ಷ. ಈಗ ಈ ಸರ್ಕಾರ ಉಳಿಸೋದು ನಮ್ಮ ಜವಾಬ್ದಾರಿ ಅಲ್ಲ. 104 ಇರೋರು ನಿಮ್ಮ ಅಸ್ಥಿರಗೊಳಿಸೋದು ಒಳಗಡೆಯಿಂದ ನಡೀತಾ ಇದೆ, ಹೊರಗಡೆಯಿಂದ ಅಲ್ಲ. ನಿಮ್ಮ ಒಳಗಡೆ ನಿಮ್ಮ ಅಸ್ಥಿರಗೊಳಿಸೋ ಕೆಲಸ. ನಿಮ್ ಖಾಸಗಿ ಮಾತುಕತೆ, ತೆರೆದಿಟ್ರೆ ಬಂಡವಾಳ ಅವಾಗ್ಲೂ ಹೊರಗಡೆ ಬರ್ತದೆ. ಮಾತಾಡಿ. ಇಲ್ಲ ರವಿ ಸಾಕು. ಸನ್ಮಾನ್ ರೇವಣ್ಣ ಅವರು. ಅಧ್ಯಕ್ಷ, ನಾನು ನಿನ್ನೆಯಿಂದ ಸಂಪೂರ್ಣವಾಗಿ ಎಲ್ಲ ಚರ್ಚೆ ಗಮನಿಸ್ತಾ ಇದ್ದೀನಿ. ನಮಗೆ ಏನೋ ಇವತ್ತು ತಮ್ಮ ಆಶೀರ್ವಾದದಿಂದ ಮಾತಾಡೋಕೆ ಕೊಟ್ಟಿದ್ದೀರಿ ಅವಕಾಶ. ಯಾಕೆ ಅದೇನೋ ಟೈಮ್ ನೋಡೇ ಕೊಟ್ಟಿರ್ಬೇಕೋ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಮನೆ ಸಭಾಧ್ಯಕ್ಷರೇ, ನಾನೇನು ಚರ್ಚೆಗೆ ಭಾಗವಹಿಸಲಿಲ್ಲ, ನಾನೆಲ್ಲ ಗಮನಿಸ್ತಾ ಇದ್ದೀನಿ. ಇವತ್ತು ನಿಮಗೆ ನಿಮ್ಮ ಬಗ್ಗೆ 224 ಜನ ನಾವು ಸೇರಿ